ಎಂಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. 7 ಲಕ್ಷ ಬೆಲೆ ಬಾಳುವ 70 ಗ್ರಾಂ ಚಿನ್ನದ ಓಲೆಗಳ ಸಮೇತ 5 ಜನ ಮಹಿಳೆ ಆರೋಪಿಗಳ ಬಂಧನ. ಆರೋಪಿಗಳಿಂದ ಸುಮಾರು 7 ಲಕ್ಷ ರೂಪಾಯಿ ಬೆಲೆ ಬಾಳುವ 70 ಗ್ರಾಂ ತೂಕದ ಚಿನ್ನದ ಓಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ಆಭರಣಗಳನ್ನು ಕದಿಯುತ್ತಿದ್ದ 5 ಮಂದಿ ಮಹಿಳೆಯರನ್ನ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸುಮಾರು 7 ಲಕ್ಷ ರೂಪಾಯಿ ಬೆಲೆ ಬಾಳುವ 70 ಗ್ರಾಂ ತೂಕದ ಚಿನ್ನದ ಓಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೋಲಾರ ನಗರದ ಗಂಗಮ್ಮ ಪಾಳ್ಯದ ನಗ್ಮಾ ನಗೀನಾ, ಕೋಲಾರದ ಬಂಬೂ ಬಜಾರ್ನ ಜರೀನಾ ನವೀನಾ, ಕೋಲಾರದ ಅಂಬೇಡ್ಕರ್ ನಗರದ ಮುಬೀನಾ ಬಂಧಿತ ಆರೋಪಿಗಳು. ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಆ್ಯಂಡ್ ಜ್ಯುವೆಲ್ಲರ್ಸ್ ಅಂಗಡಿಯಲ್ಲಿ ಬುರ್ಕಾ ಧರಿಸಿದ್ದ 5 ಜನ ಮಹಿಳೆಯರ ಗುಂಪು 2024 ಜುಲೈ 21ರಂದು ವ್ಯಾಪಾರ ಮಾಡುವ ನೆಪದಲ್ಲಿ ಭೇಟಿ ನೀಡಿ ಮಾಲೀಕನ ಗಮನವನ್ನು ಬೇರೆಡೆ ಸೆಳೆದು 78 ಗ್ರಾಂ ಬೆಲೆ ಬಾಳುವ 16 ಜೊತೆ ಕಿವಿ ಓಲೆಗಳಿರುವ ಬಾಕ್ಸ್ ಅನ್ನು ಕದ್ದುಕೊಂಡು ಪರಾರಿಯಾಗಿದ್ರು. ಅಂಗಡಿ ಮಾಲೀಕ ರಾಜೇಶ್ ದೂರು ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿದರು. ಪ್ರಕರಣ ಪತ್ತೆಯಾಗಿ ಡಿವೈಎಸ್ಪಿ ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಪತ್ತೆದಾರಿ ತಂಡವು ಅಂಗಡಿಯ ಸಿಸಿ ಕ್ಯಾಮೆರಾ ಹಾಗೂ ಸುತ್ತಮುತ್ತಲಿನ ರಸ್ತೆಗಳ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳ ಪರಿಶೀಲನೆ ನಡೆಸಿದ್ದರು. ಮಾಹಿತಿಗಳನ್ನು ಕಲೆ ಹಾಕಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಪ್ರಕರಣವನ್ನು ಭೇದಿಸಿದ್ದಾರೆ. ಭಾನುವಾರ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳು ಬೀಡಿ ಕಟ್ಟುವ ಕೆಲಸಗಾರರಾಗಿದ್ದಾರೆ. ಕಳೆದ ತಿಂಗಳು ಬಂಗಾರಪೇಟೆಯಲ್ಲೂ ಇದೇ ರೀತಿಯ ಕಳ್ಳತನ ಮಾಡಿದ್ದಾರೆ. ಎಲ್ಲರೂ ಗುಂಪಾಗಿ ಬರ್ತಾರೆ, ಒಬ್ಬೊಬ್ಬರು ಒಂದೊಂದು ಆಭರಣವನ್ನು ಖರೀದಿ ಮಾಡುವಂತೆ ನಟಿಸ್ತಾರೆ. ಮಾಲೀಕರ ಗಮನವನ್ನು ಒಬ್ಬರು ಸೆಳೆದರೆ ಇತರರು ಖರೀದಿಯ ನೆಪದಲ್ಲಿ ಪರಿಶೀಲಿಸುತ್ತಿದ್ದ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವುದು ಅವರ ತಂತ್ರವಾಗಿದೆ ಎಂದು ಎಸ್ಪಿ ಹೇಳಿದರು. ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್, ಎಎಸ್ಐ ಶಂಕರಪ್ಪ, ಸಿಬ್ಬಂದಿಯವರಾದ ಮಂಜುನಾಥ, ಮುನಿರಾಜು, ಜಗದೀಶ್, ಶ್ರೀನಿವಾಸ್ ಮೂರ್ತಿ, ಲೋಕೇಶ್, ಅಂಬರೀಶ, ಗಿರೀಶ್, ಸುರೇಶ, ಅನಿಲ್ ಕುಮಾರ್, ಸತೀಶ್, ಸುನೀತಾ, ಸ್ವಾತಿ, ಲಕ್ಷ್ಮೀಕಾಂತಮ್ಮ, ಬಿಂದು ತನಿಖಾ ತಂಡದಲ್ಲಿದ್ದರು ಎಂದು ತಿಳಿಸಿದರು. ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್ ಉಪಸ್ಥಿತರಿದ್ದರು. ಸರ್ ನೀವು ಈ ಕಡೆ ಬನ್ನಿ. ಓಕೆ ಡನ್ ಸರ್. ಮುಂದೆ ನೋಡಿ ಸರ್, ಮುಂದೆ ಒಂದು ನಿಮಿಷ. ಅಂಗಡಿ ಬಹಳ ಸಂತೋಷ ಆಗ್ತಾಯಿದೆ ಸರ್. ಈಚ್ ಆ್ಯಂಡ್ ಎವ್ರಿ ಸರ್ ಒಂದು ನಿಮಿಷ ಸರ್ ಮುಂದೆ ನೋಡಿ ಸರ್. 1 ವರ್ಷ 3 ತಿಂಗಳಾಗಿದೆ ಸರ್. ಕನ್ಫರ್ಮ್ ಇತ್ತ ನಿಮಗೆ ಸರ್? ಮೊನ್ನೆವರೆಗೂ ಇತ್ತು, ಬಟ್ ಇದೇ ನಾವು ಸರ್ ಇರಿ ಒಂದು ನಿಮಿಷ ಮತ್ತೆ ಮಾತಾಡಿ ಬರ್ತೀನಿ. ಓಕೆ ಸರ್, ಮಾತಾಡಿ. ಸರ್ ಚಿಂತಾಮಣಿ ಸೌಂದರ್ಯ ಫ್ಯಾಷನ್ ಶೋರೂಮ್, ಡಬಲ್ ರೋಡ್ ಸರ್. ಸಾಹೇಬರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ SP ಸಾಹೇಬರು, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಪರ್ಸನ್ ಸರ್, ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಗೆ ಒಳ್ಳೆ ಫೇತ್ ಇತ್ತು, 100% ಇತ್ತು. ಇವಾಗ 1 crore% ಬಂದಿದೆ. ನಾವು ಎಷ್ಟು ಜನ ಕೇಳಿದ್ದೀವೋ ಬೆಳಗ್ಗೆ ಮಧ್ಯಾಹ್ನದಿಂದ ಒಂದು ಹತ್ರ ಒಂದು ನನ್ನ ಪ್ರಕಾರ 10,000 ಜನ ಕೇಳಿದ್ದೀನಿ. ಐ ಹ್ಯಾವ್ ಗಿವನ್ ವೆರಿ ಗುಡ್ ಒಪಿನಿಯನ್ ಆ್ಯಂಡ್ ವೆರಿ ಗುಡ್ ಇದು ಮಾಡಿದ್ದೀನಿ. ತುಂಬ ಸಂತೋಷ ಸರ್. ಇದು ಕಳ್ಳತನ ಮಾಡ್ತಾರೆ. ಸೊ ಅದೇ ತರ ಸೇಮ್ ಆಯಿತು ನಮ್ಮಲ್ಲಿ ಕಳ್ಳತನ ಕೂಡ. CCTVಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯಿತು. CCTVಯಲ್ಲಿ ಕೂಡ ಫುಲ್ ಫುಟೇಜ್ ಇದೆ. ಶಾಪ್ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ, ಈ ಐಟಮ್ ತೋರಿಸಿ ಶೆಲ್ಫ್ ಇಂದ ಈ ತರ ಅವರಿಗೆ ಇಶಾರಾ ಮಾಡ್ತಾರೆ. ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಳ್ಳತನ ಮಾಡ್ತಾರೆ. ಈ ತರ ಅವ್ರದ್ದು ಮಾಡರ್ಸ್ ಇದೆ. ಇವರ ಮೇಲೆ ಬಂಗಾರಪೇಟೆಯಲ್ಲಿ ಒಂದು ಕಳ್ಳತನ ಕೇಸ್ ಆಗಸ್ಟ್ 14 ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ಇವರು 650 ಗ್ರಾಮ್ಸ್ದು ಕಳ್ಳತನ ಮಾಡಿದ್ದಾರೆ ಗೋಲ್ಡ್ದು. ಅದು ಕೂಡ ಇವರಿಂದ ರಿಕವರಿ ಆಗಿದೆ ಸರ್. 1 year ಆಗಿದೆ ಸರ್. ನೋಡಿ, ಇವರದು ವಾಸ ಎಲ್ಲಾರ್ದು ಕೋಲಾರಲ್ಲಿ ಇದೆ. ಈಗ ನಮ್ಗೆ ಈ ಬಂಗಾರಪೇಟೆ ಕೇಸಲ್ಲಿ ಲಾಸ್ಟ್ ತಿಂಗಳು ಮಾಡಿದ್ದಾರೆ. ಆ ಕೇಸಲ್ಲಿ ಇವರದು ಪಾರ್ಟ್ ಇದೆ, ಅದು ನಮ್ಗೆ ಗೊತ್ತಾಗಿದೆ. ಬೇರೆ ಯಾವುದು ಕೇಸಲ್ಲಿ ಪಾತ್ರ ಇದೆ ಇವರದು ಪೂರ್ತಿ 1 ವರ್ಷ ಆಗಿದೆ. ಅದು ಕೂಡ ನಾವು ಇಂಟರ್ಗೇಷನ್ ಟೈಮಲ್ಲಿ ಪತ್ತೆ ಮಾಡ್ತೀವಿ. ನೋಡಿ, ಇದು ಲಾಸ್ಟ್ ಇಯರ್ ಕಳ್ಳತನ ಆಯಿತು. ಆ ಟೈಮಿಂದ ರೆಗ್ಯುಲರ್ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇತ್ತು. ಯಾವ ಜಾಗ ಈ ತರ ಕಳ್ಳತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಮತ್ತೆ ನಮ್ಮ ಕ್ರೈಮ್ ಟೀಮ್ ಮತ್ತೆ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ. ಸೊ ಆಮೇಲೆ ನಮಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಈ ತರ ಬಂಗಾರಪೇಟೆಯಲ್ಲಿ ಕೂಡ ಈ ತರದ್ದು ಕೇಸ್ ಆಗಿದೆ. ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನು ಮೊಬೈಲ್ ಲೊಕೇಶನ್ಸ್
ಟವರ್ ಡಂಪ್ ವಗೇರ ಯಾರ್ಯಾರ ನಂಬರ್ ಇಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಮಾಹಿತಿ ಏನೇನು ಕಲೆಕ್ಟ್ ಮಾಡಿದ್ದೀವಿ ಈ ವರ್ಷದ ಕೇಸಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮಗೆ ಗೊತ್ತಾಗಿದೆ. ಅಂದರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆ್ಯಕ್ಚುಲಿ ಇವರು ಅರೆಸ್ಟ್ ಆಯಿತು ಆ ಟೈಮ್ಗೆ ನಮಗೆ ಗೊತ್ತಾಗಿಲ್ಲ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ. ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಈ ಥರ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ಮ ಡಾಟಾ ಜೊತೆ ಮ್ಯಾಚ್ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಇವ್ರದ್ದು ನಮ್ಮಲ್ಲಿ ಕೂಡ ಅದೇ ದಿನ ಮೂಮೆಂಟ್ ಇತ್ತು. ಆಮೇಲೆ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ ಇವರಿಗೆ. ಇವರು ಒಂದು ರಿಸೀವರ್ಗೆ ಕೊಟ್ಟಿದ್ದಾರೆ ಶ್ರೀನಿವಾಸಪುರ ಹತ್ರ, ಅವರಿಂದ ನಾವು ರಿಕವರಿ ಮಾಡಿ ಬಂದಿದ್ದೀವಿ. ಅವರು ಕೋಪರೇಟ್ ಮಾಡಿದ್ದಾರೆ, ಕೋಪರೇಟ್ ಮಾಡ್ತಾ ಇಲ್ಲ तो ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ. ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಇಯರ್ 21 ಜುಲೈ 2024ಗೆ ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು. ಆಲ್ಮೋಸ್ಟ್ 1 ಇಯರಿಂದ ಜಾಸ್ತಿ ಆಗಿದೆ ಈಗ ಅದು. ಸೊ ಈ ಕೇಸಲ್ಲಿ ಬೇಸಿಕ್ಲಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ, ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್. ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗೇರಾ, ಮೊಬೈಲ್ ಐಟಮ್ಸ್ ವಗೇರಾ ಇದು ಎಲ್ಲ ಸಿಗುತ್ತೆ. ಆ ಅಂಗಡಿಯಲ್ಲಿ ಕಂಪ್ಲೇಂಟ್ ಪ್ರಕಾರ 5 ಜನ ಲೇಡೀಸ್ ಬುರ್ಕಾ ಹಾಕಿ ಬಂದಿದ್ದಾರೆ ಆ ದಿನ ಈವ್ನಿಂಗ್ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ. ಆಮೇಲೆ ಬಟ್ಟೆ ವಗೇರಾ ನೋಡ್ತಾ ಇತ್ತು. ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು, ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು, ಅದನ್ನು ಕಳ್ಳತನ ಮಾಡಿಕೊಂಡು ಅವರು ಹೋಗಿದ್ದಾರೆ. ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನಾನು ಕೂಡ ಬಂದು DYSP ವಗೇರಾ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ. ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ, ಸುಮಾರು ಎಫರ್ಟ್ ಮಾಡಿದ್ದೀವಿ. ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ 5 ಜನ ಲೇಡೀಸ್ ಯಾರು ಇದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ. ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ 78 ಗ್ರಾಮ್ಸ್ ಗೋಲ್ಡ್ ಹೋಗಿದೆ, ಗೋಲ್ಡ್ ಇಯರಿಂಗ್ಸ್ ಹೋಗಿದೆ, ಫುಲ್ ಬಾಕ್ಸ್ ಹೋಗಿದೆ. ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಾಕ್ಸ್ದು ರಿಕವರಿ ಮಾಡಿದ್ದೀವಿ, ಜೊತೆಗೆ ಇಯರಿಂಗ್ಸ್ ಕೂಡ ಇಂಟ್ಯಾಕ್ಟ್ ಸಿಕ್ಕಿದೆ. 70 ಗ್ರಾಮ್ಸ್ ಗೋಲ್ಡ್ದು ರಿಕವರಿ ಆಗಿದೆ ಈ ಕೇಸಲ್ಲಿ. ಜೊತೆಗೆ 5 ಜನ ಆರೋಪಿ ಯಾರು ಇದ್ದಾರೆ, ನಗಮಾ, ಜರೀನಾ, ನಗೀನಾ, ನವೀನಾ ಮತ್ತು ಮುಬೀನಾ, ಈ 5 ಜನ ಲೇಡೀಸ್ಗೆ ಇವರು ಎಲ್ಲ 5 ಜನ ಕೋಲಾರದವರು, ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇಂಟರ್ಗೇಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ, ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಕೂಡ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ. ಅಲ್ಲಿ ಕೂಡ ಇವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದು ಕೂಡ ನಮಗೆ ಗೊತ್ತಾಗಿದೆ. ಈಗ ಇವರು ಎಲ್ಲರೂ ಕೋಲಾರಲ್ಲಿ ಇವರದು ವಾಸ ಇದೆ. ಬೀಡಿ ರೋಲಿಂಗ್ ವಗೇರಾನು ಕೆಲಸ ಮಾಡ್ತಾರೆ ಇವರು ಎಲ್ಲರೂ. ಮತ್ತು ಬಂಬು ಬಜಾರ್ ಕೋಲಾರಲ್ಲಿ ಇವರದು ವಾಸ 5 ಜನದು. ಫ್ಯಾಮಿಲಿ ವಗೇರಾ ಜೊತೆಗೆ ಇದ್ದಾರೆ. ಬಟ್ ಎಲ್ಲರದು ಏಜ್ 25 to 40 ಒಳಗಡೆ ಇದೆ ಎಲ್ಲರದು. 5 ಜನ ಬುರ್ಗಾ ಹಾಕಿ ಬಂದಿದ್ದಾರೆ ಅದನ್ನು ನಮ್ಮಲ್ಲಿ. ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ. ಸೇಮ್ ಇವರದು ಮಾಡಲ್ಸ್ ಹೇಗಿರ್ತಾರೆ, ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರಿಂದ. ಮತ್ತು ಒಬ್ಬರು ಆಟೋ ಡ್ರೈವರ್ ಇದ್ದಾರೆ, ಇವರಿಗೆ ಹೆಲ್ಪ್ ಮಾಡ್ತಾರೆ. ಆಟೋ ಅಲ್ಲಿ ಬರ್ತಾರೆ, ಸುಮಾರು ಟೈಮ್ಸ್ ಬಸ್ಸಲ್ಲಿ ಬರ್ತಾರೆ. ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ. ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗೇರಾ ಕೇಳ್ತಾರೆ ಅಂಗಡಿಯಲ್ಲಿ, ಮತ್ತು ನೋಡ್ಕೊಳ್ತಾರೆ ಯಾವ ಜಾಗ ಅವೈಲೇಬಲ್ ಐಟಮ್ಸ್ ಇದೆ. ಮತ್ತು ಸಿನ್ಸ್ 5-6 ಜನ ಇದೆ, ತೋ ಅವರು ಬೇರೆ ಬೇರೆ ಡಿಮಾಂಡ್ ಮಾಡ್ತಾರೆ. ಶಾಪ್ ಕೀಪರ್ದವರಿಗೆ, ಶಾಪ್ ಓನರ್ ವಗೇರಾಗೆ